ನಮಸ್ಕಾರ. ರಾಮನ ಪಟ್ಟಾಭಿಷೇಕ ಆಗ್ತದಂತೇಳಿ ಎಲ್ಲರೂ ಅನ್ಕೊಂಡಿದ್ರು. ಸಂಭ್ರಮದಿಂದ ಎಲ್ಲಾ ಸಿದ್ಧತೆಗಳು ಕೂಡ ನಡೀತಾ ಇದ್ವು. ದಶರಥ ಆಗ್ಬೋದು, ಭರತ ಆಗ್ಬೋದು, ಲಕ್ಷ್ಮಣ ಆಗ್ಬೋದು, ಎಲ್ಲರೂ ರಾಮನ ಪಟ್ಟಾಭಿಷೇಕ ಆಗ್ತದಂತೇಳಿ ತಿಳ್ಕೊಂಡಿದ್ರು. ಯಾವ ದಿನ ರಾಮನ ಪಟ್ಟಾಭಿಷೇಕ ಆಗ್ಬೇಕಾಗಿತ್ತು ಅದೇ ದಿನ ರಾಮ ಕಾಡಿಗೆ ಹೋಗ್ಬೇಕಾಯ್ತು. ಅವನು ವನವಾಸಕ್ಕೆ ಹೋಗ್ಬೇಕಾಯ್ತು. ಅವತ್ತು ಇಡೀ ಸಾಮ್ರಾಜ್ಯದ ಅಧಿಪತಿ ಆಗ್ಬೇಕಾದ ದಿನನೇ ಏನೂ ಇಲ್ಲದ ಕನಿಷ್ಠ ವ್ಯಕ್ತಿ ಆಗ್ಬಿಟ್ಟ. ಅವತ್ತು ರಾಜ ವೈಭೋಗದಿಂದ ವನವಾಸಕ್ಕೆ ಹೊರಟು ನಿಂತ. ವನವಾಸದ ಜೀವನ ಆತನದಾಯ್ತು ಅವತ್ತಿನ ದಿನನೇ. ಯಾವ ದಿನ ಪಟ್ಟಾಭಿಷೇಕ ಆಗ್ಬೇಕಾಗಿತ್ತು ಆ ದಿನನೇ ಆತ ವನವಾಸದ ಜೀವನಕ್ಕೆ ಕಾಲಿಡಬೇಕಾಯ್ತು. ಇಡೀ ರಾಮರಾಜ್ಯನೇ ಅನ್ಕೊಂಡಿತ್ತು ರಾಮನಿಗೆ ಪಟ್ಟಾಭಿಷೇಕ ಆಗ್ತದ, ರಾಮ ದೊರೆ ಆಗ್ತಾನ ಅಂತೇಳಿ ಮತ್ತೆ ಎಲ್ಲರೂ ಅನ್ಕೊಂಡಿದ್ರಿ. ಆದರೆ ವಿಧಿಯ ಆಟನೇ ಬೇರೆ ಇತ್ತು. ರಾಮಾಯಣದ ಈ ಒಂದು ಘಟನೆಯಿಂದ ನಮ್ಗ ಅರ್ಥ ಆಗಂತದ್ದು ಬಹಳ ಒಂದೇ ಇದು ಒಂದು ಘಟನೆ ಸಾಕು. ನಮ್ ಜೀವನದಾಗ ನಾವ್ ಏನ್ ಅನ್ಕೊಂತೀವಿ ಹಂಗೆಲ್ಲ ಆಗೋದಿಲ್ಲ. ಯಾರು ನಮ್ ಜೀವನದ ಬಗ್ಗೆ ಒಳ್ಳೇದ್ ಅನ್ಕೊಂಡ್ರು ಹಂಗ ಆಗೋದಿಲ್ಲ. ನಮ್ ಜೀವನದಾಗ ಏನ್ ಆಗ್ಬೇಕು ಅದೇ ಆಗ್ತದ. ಅದಕ್ಕ ಯಾವ ದಿನ ಯಾವ ಕ್ಷಣದಲ್ಲಿ ಜೀವನದಲ್ಲಿ ಯಾವ ತಿರುವಿನಲ್ಲಿ ನಾವು ತಿರುಗಿ ನಿಂತಿರ್ತೀವಿ ಗೊತ್ತಿಲ್ಲ. ಇವತ್ತು ಅತ್ಯಂತ ಉತ್ತಮ ಸ್ಥಿತಿಯಲ್ಲಿವಿ. ಆ ಸ್ಥಿತಿ ಹೆಂಗ್ ಉಲ್ಟಾಗುತ್ತದ ಗೊತ್ತಿಲ್ಲ, ಯಾವಾಗ ತಲೆ ಕೆಳಗಾಗ್ತದ ಗೊತ್ತಿಲ್ಲ. ರಾಮನ ಜೀವನನೇ ಅವತ್ ಪಟ್ಟಾಭಿಷೇಕ ಹಾಕಬೇಕಾದ ದಿನನೇ ಪೂರ್ತಿ ತಾತ್ ಬಂದ್ ನಿಂತು ಹಂಗಾಯ್ತು. ಹಂಗ ನಾವು ಬದುಕಿನಲ್ಲಿ ಅಂದುಕೊಂಡಂತೆ ಬದುಕುವುದಕ್ಕಿಂತಲೂ ಹೊಂದಿಕೊಂಡು ಬದುಕುವುದನ್ನ ಕಲಿಬೇಕು. ಯಾಕಂದ್ರ ಬದುಕೆನ್ನುವುದು ಅನಿರೀಕ್ಷಿತ ತಿರುವುಗಳ ಸರಮಾಲೆ ಆಗತ್ತದು. ಸಾಕಷ್ಟು ನಮಗ ಗೊತ್ತೇ ಇಲ್ಲ, ನಾವು ಕಲ್ಪನೆನೇ ಮಾಡಿರಲ್ಲ. ಆ ರೀತಿ ಸಮಯ ಸಂದರ್ಭಗಳು ನಮ್ಮ ಎದುರು ಬದುಕು ಕುಂತ್ಬಿಡ್ತಾವ. ಅವುಗಳನ್ನ ನಾವು ಎದುರಿಸ್ಬೇಕಾಗ್ತದ. ರಾಮ ರಾಜನಾಗಬೇಕಾದತ್ತ ರಾಮ ಕಾಡಿನಂಗೆ ಹೋಗುವ ಪ್ರಸಂಗ ಬಂದಾಗ ರಾಮ ಅದನ್ನ ಸ್ವೀಕರಿಸ್ತಾನ, ತಿರಸ್ಕರಿಸೋದಿಲ್ಲ, ಪ್ರತಿಭಟನೆ ಮಾಡುವುದಿಲ್ಲ. ಅದನ್ನ ಸ್ವೀಕರಿಸ್ತಾನ. ಅದನ್ನ ಸ್ವೀಕರಿಸಿ ಕಾಡಿನ ಜೀವನವನ್ನ ಆನಂದಿಸ್ತಾ ಸಾಕ್ತಾನತ. ಅದಕ್ಕಾಗಿ ಬೇಸರ ಇಲ್ಲ ತನ್ನಲ್ಲಿ. ರಾಜನಾದವ್ನು ಅಷ್ಟೇ, ಸಾಮಾನ್ಯನಾದವ್ನು ಅಷ್ಟೇ, ನನ್ನ ಜೀವನವನ್ನ ನಾನು ಆನಂದಿಸುವೆ ಅನ್ನುವ ತತ್ವ ರಾಮನಿಂದ ನಮಗೆ ಸಿಕ್ತು. ಆ ಕಾರಣಕ್ಕಾಗಿ ನಾವು ಕೂಡ ನಮ್ಮ ಜೀವನದಲ್ಲಿ ಏರಿರ್ಲಿ ಇಳಿವಿರ್ಲಿ, ಏರಿದಾಗ ದಿಗ್ತೀವಿ, ಇಳಿದಾಗ ಕುಗ್ತೀವಿ, ಅದು ಆಗೋದು ಬೇಡ. ಸಮಾನವಾಗಿ ನಾವು ಸ್ವೀಕರಿಸ್ತಾ ಸಾಗುವಂತ ಒಂದು ಮನೋಭಾವ ನಮ್ಮದಾಗಿಸ್ಕೊಳ್ಬೇಕು. ಆ ಮನೋಭಾವವನ್ನ ನಮ್ಮಲ್ಲಿ ನಾವು ಬೆಳೆಸ್ಕೊಳ್ಬೇಕು. ಅಂದಾಗ ಮಾತ್ರ ಜೀವನ ಸೊಗಸಾಗಿ ಮಿರ್ತದ. ನಾವು ಬದುಕಿನಲ್ಲಿ ಸಾಕಷ್ಟು ಅಂದ್ಕೊಳ್ತೀವಿ, ನನ್ ಬದುಕು ಹಂಗಿರ್ಬೇಕು, ನಾ ಹಂಗ್ ಬದುಕ್ಬೇಕು, ಹಿಂಗ್ ಬದುಕ್ಬೇಕು ಅನ್ನುವ ಕನಸು ಕಾಣುವುದು ತಪ್ಪಲ್ಲ. ಯಾಕಂದ್ರ ಕನಸು ಕಾಣಕ್ಕಿಂತದ್ರೆ ಅಲ್ಲ, ಕಂಡಂತ ಕನಸುಗಳು ಎಷ್ಟೊಂದು ಅನ್ಸಾಗ್ತಾವ ಏನೋ ಒಂದು ಪ್ರಯತ್ನ ಮಾಡದಾಗ. ಎಲ್ಲವೂ ವಿಧಿ ಆಟನೂ ಇಲ್ಲ, ಎಲ್ಲವೂ ನಮಗ್ನೂ ಇಲ್ಲ. ಅರ್ಥ ಮಾಡ್ಕೊಳ್ಬೇಕು. ನಾವು ಅಂದುಕೊಂಡಂತೆ ನಾವು ಒಂದಿಷ್ಟು ಜೀವನವನ್ನ ನಾವು ನಡೆಸಲಿಕ್ಕೆ ಸಾಧ್ಯ ಅದ. ನಾವು ಅನ್ಕೊಂಡಿದ್ದು ಆಗ್ತದ ಒಂದಿಷ್ಟು ನಮ್ಮ ಪ್ರಯತ್ನದಿಂದ. ಹಾಗೆ ನಾವು ಅಂದುಕೊಂಡಿದ್ದು ಎಲ್ಲವೂ ಆಗೋದಿಲ್ಲ, ಮತ್ತೆ ಎಲ್ಲವೂ ವಿಧಿ ಆಟದ ಕೈಯಲ್ಲೂ ಇಲ್ಲ. ಈ ರೀತಿಯಾಗಿರುವುದರಿಂದಾಗಿ ನಾವು ಕನಸುಗಳನ್ನು ಕಾಣ್ತಾ ಇರಬೇಕು, ಪ್ರಯತ್ನಗಳನ್ನು ಮಾಡ್ತಾ ಇರಬೇಕು. ಕೆಲವೊಂದು ಸಫಲ ಅನ್ನಿರ್ತವ,
ಅದರಲ್ಲಿ ನಾವು ಯಶಸ್ಸು ಕಾಣ್ತೀವಿ. ನಾವು ಅಂದುಕೊಂಡಂತೆ ಬದುಕುನು ನಮ್ದಾಗಿರ್ತದ. ಅಲ್ಲೆಲ್ಲಿ ಎಲ್ಲ ಸಂಪೂರ್ಣ ಇಡೀ ಬದುಕು ನಾವು ಅಂದ್ಕೊಂಡಂಗ ಆಗಲ್ಲ. ಒಂದಿಷ್ಟು ವಿಧಿ ಅನ್ಕೊಂಡಂಗ ಆಗ್ತದ, ಒಂದಿಷ್ಟು ನಾವು ಅನ್ಕೊಂಡಂಗ ಆಗ್ತದ. ವಿಧಿ ಮತ್ತು ನಮ್ಮ ಬಯಕೆಗಳಂತೆ ನಮ್ಮ ಬದುಕು ನಿರ್ಮಾಣ ಆಗಿರ್ತದೆ. ಆ ಕಾರಣಕ್ಕ ಈ ವಿಧಿಯ ಬದಲಾವಣೆಗಳು ನಮ್ಮ ಜೀವನದಲ್ಲಿ ಏನೇನ್ ಬರ್ತಾವಲ್ಲ, ಆ ಬದಲಾವಣೆಗಳನ್ನ ನಾವು ಸ್ವೀಕರಿಸ್ಬೇಕಾಗ್ತವ. ಆ ಬದಲಾವಣೆಗಳಿಗೆ ನಾವು ಹೊಂದ್ಕೊಳ್ಬೇಕಾಗ್ತವ. ಆ ಬದಲಾವಣೆಗಳಿಗೆ ನಾವು ಮುಕ್ತವಾದ ಒಂದು ಜಾಗವನ್ನ ನೀಡಬೇಕಾಗ್ತದೆ. ನಮ್ಮ ಜೀವನದಲ್ಲಿ ನೀಡಿದೆವು ಅಂದ್ರೆ ಅವಾಗ ನಾವು ಕೂಡ ಅದರೊಂದಿಗೆ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಅಂದುಕೊಂಡಂತೆ ಬದುಕುವುದಕ್ಕಿಂತ ಹೊಂದಿಕೊಂಡು ಬದುಕುವುದು ಬಹಳ ಮುಖ್ಯ ಆಗ್ತದೆ. ಇಲ್ಲಿ ವಿಧಿಯಾಟದ ಸಂದರ್ಭದಲ್ಲಿ ಇದು ವಿಧಿ ಅನ್ನೋದು ಹೆಂಗದ ಅಂತಂದ್ರ ಯಾವ ಸಮಯದಾಗ ಏನ್ ತಂದಿರ್ತದ ನಮ್ಗೆ ಗೊತ್ತಿಲ್ಲ. ಯಾವ ಸಮಯಕ್ಕೆ ಹೆಂಗಾಗ್ತದ ಗೊತ್ತಿಲ್ಲ. ನಾಳೆನೆ ನಾವು ಹಿಂಗ ಆಗ್ತೀವಿ ಅಂತ ಕನಸು ಕಾಣಕರ್ತೀವಿ. ನಾಳೆನೆ ನಾವು ಹಂಗ್ ಬಿಟ್ಟು ಹಿಂಗ ಆಗ್ತೀವ, ಹಿಂಗ್ ಬಿಟ್ಟು ಹಂಗ ಆಗ್ತಿವಿ. ಯಾರಿಗ್ ಗೊತ್ತು? ನಾಳೆಗ್ ಮಾತ್ರ ಗೊತ್ತು, ನಿಮಗೆ ಗೊತ್ತಿಲ್ಲ. ನಾಳೆ ಭಗವಂತನದು, ನಮ್ಮದಲ್ಲ. ಈಗಿನ ಕ್ಷಣ, ಈಗಿನ ಜೀವನ ನಮ್ದು. ಈಗಿನ ಕ್ಷಣವನ್ನ, ಈಗಿನ ಜೀವನವನ್ನ ಜೀವಿಸುವುದು ನಮ್ ಕೈಯ ಬಾತ. ರಾಮ ಕೂಡ ಮಾಡಿದ ಅದನ್ನೇ. ಭಗವಂತನ ಅವತಾರ ಇದ್ರೂ ಕೂಡ ಆತ ಯಾವುದೇ ನಿಯಮಗಳನ್ನ ಮೀರಿ ಜೀವನ ಮಾಡಲಿಲ್ಲ. ನಮ್ಮ ಸಾಮಾನ್ಯ ಜನರಿಗಿಂತಲೂ ಅತಿ ಹೆಚ್ಚು ಕಷ್ಟಗಳು ಆತನಿಗೆ ಬಂದಿತ್ತು. ಎಲ್ಲವನ್ನ ಸಮಾಧಾನದಿಂದ ಸ್ವೀಕರಿಸಿ ಸಾಕ್ತಾ ಇದ್ದ ಅಷ್ಟೇ. ಅದು ನಮಗೊಂದು ಜೀವನ ಪಾಠ. ಧನ್ಯವಾದಗಳು.